ಕೆಲಸ ಮತ್ತು ಶಕ್ತಿ ಪಾಠದ 6ನೇ ಪ್ರಶ್ನೆ. ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು. ಇದು ಯಾವ ನಿಯಮ ಅಂತ ಕೇಳ್ತಾ ಇದ್ದಾರೆ. ಶಕ್ತಿಯನ್ನ ನಾವು ಸೃಷ್ಟಿಸ್ಲಿಕ್ಕೆ ಅಥವಾ ನಾಶಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಇದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು. ಹಾಗಿದ್ರೆ ಈ ಡೆಫಿನೇಷನ್ ಅಲ್ಲೇ ಅರ್ಧ ಉತ್ತರ ಇದೆ. ಯಾವುದು? ಆಪ್ಷನ್ ಎ, ವಿಶ್ವವ್ಯಾಪಿ ಗುರುತ್ವ ನಿಯಮ. ಗುರುತ್ವ ಪಾಠವನ್ನ ಕಲ್ತ್ಕೊ ಬಂದಿದ್ದೀರಿ. ಸರಿಯಾದ ಉತ್ತರ ಅನ್ನೋದು ನಿಮ್ಗೆ ಗೊತ್ತಿದೆ. ಗುರುತ್ವ ನಿಯಮ ಏನ್ ಹೇಳ್ತದೆ? ಯಾವುದೇ ಎರಡು ಕಾಯದ ನಡುವಿನ ಆಕರ್ಷಣಾ ಬಲವು ಅವುಗಳ ದ್ರವ್ಯರಾಶಿಯ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿ, ಹಾಗೆ ಅವುಗಳ ನಡುವಿನ ಅಂತರಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ವಿಶ್ವವ್ಯಾಪಿ ಗುರುತ್ವ ನಿಯಮ. ಆಪ್ಷನ್ ಬಿ, ನ್ಯೂಟನ್ನ ಚಲನೆಯ ನಿಯಮ. ನ್ಯೂಟನ್ನ ಚಲನೆಯ 3 ನಿಯಮಗಳನ್ನ ಕಲ್ತಿದ್ದೀರಿ. ಜಡತ್ವದ ನಿಯಮ, 2ನೇ ನಿಯಮ, ಹಾಗೆ 3ನೇ ನಿಯಮ ಅಲ್ವಾ? ಅದ್ರಲ್ಲೆಲ್ಲಾದ್ರೂ ಶಕ್ತಿಯನ್ನ ಸೃಷ್ಟಿಗೊಳಿಸಲು ನಾಶಗೊಳಿಸಲು ಸಾಧ್ಯವಿಲ್ಲ, ಈ ರೀತಿಯಾದಂತಹ ಕಾನ್ಸೆಪ್ಟ್ ಅನ್ನು ನಾವು ಓದಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಶಕ್ತಿ ಸಂರಕ್ಷಣಾ ನಿಯಮ, ಹೌದು, ಇದು ಸರಿಯಾದ ಉತ್ತರ. ಆಪ್ಷನ್ ಸಿ, ಶಕ್ತಿ ಸಂರಕ್ಷಣಾ ನಿಯಮ ಸರಿಯಾದ ಉತ್ತರ. ಶಕ್ತಿಯನ್ನ ನಾವು ಸೃಷ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅದನ್ನ ನಾಶಗೊಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ನಾನು ಒಂದು ಪೆನ್ನನ್ನ ಮೇಲೆ ಎತ್ತಿಡ್ಕೊಂಡಿದ್ದೀನಿ, ಕೆಳಗೆ ಬಿಡ್ತಿದ್ದೀನಿ, ಈಗ ಶಕ್ತಿ ಪ್ರಚನ್ನ ಶಕ್ತಿ ಇತ್ತು, ಆಮೇಲೆ ಏನಾಯ್ತು? ಪ್ರಚನ್ನ ಶಕ್ತಿ ಇರುವಂತ ಚಲನ ಶಕ್ತಿ ಆಯಿತು. ಅಂದ್ರೆ ಆ ಪ್ರಚನ್ನ ಶಕ್ತಿ ಶಕ್ತಿ ಹೋಯ್ತು, ನಾಶವಾಯ್ತು ಅಂತಲ್ಲ, ಪ್ರಚನ್ನ ಶಕ್ತಿ ಇರುವಂತ ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ನಾನು ಸೈಕಲ್ ಅನ್ನ ಹೊಡಿತಿದ್ದೀನಿ, ನನಗೆ ಸುಸ್ತಾಗ್ತಾ ಇದೆ, ನಾನು ಶಕ್ತಿಯನ್ನ ಕಳ್ಕೊತಿದ್ದೀನಿ, ಶಕ್ತಿ ನಷ್ಟ ಆಗ್ತಾ ಇದೆ ಅಂತ ಅಲ್ಲ. ಶಕ್ತಿ ನನಗೆ ನಷ್ಟ ಆಗ್ತಾ ಇರಬೇಕು, ಆದ್ರೆ ನಾಶ ಆಗಿಲ್ಲ. ಯಾಕೆಂದ್ರೆ ನನ್ನ ಸ್ನಾಯು ಶಕ್ತಿಯಲ್ಲಿ ಹೋಗ್ತಾ ಇದೆ. ಸೈಕಲ್ ಅನ್ನ ತುಳಿಲಿಕ್ಕೆ ಯೂಸ್ ಆಗ್ತಾ ಇದೆ, ನನ್ನ ದೇಹದಿಂದ ಉಷ್ಣ ಶಕ್ತಿಯಾಗಿ ಹೊರ ಹೋಗ್ತಾ ಇದೆ ಅಲ್ವಾ? ಹಾಗಾಗಿ ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು, ಆದ್ರೆ ನಾವು ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆಪ್ಷನ್ ಡಿ, ಜೌಲ್ ಉಷ್ಣೋತ್ಪಾದನಾ ನಿಯಮ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, 10th ಅಲ್ಲಿ ಇದ್ರ ಬಗ್ಗೆ ಸ್ಟಡಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ಶಕ್ತಿ. ಥ್ಯಾಂಕ್ ಯು.